ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಿಗ್ ಬಾಸ್ನ ಒಂದು ಹೊಸ ಪ್ರೊಮೋ ರಿಲೀಸ್ ಆಗಿದೆ. ಸೊ ಇದರಲ್ಲಿ ಬಿಗ್ ಬಾಸ್ ಏನು ಹೇಳಿದ್ದಾರೆ ಅಂತಂದರೆ, ಮನೆಯವರ ಎಲ್ಲರ ಬಟ್ಟೆಯನ್ನು ಒಂದು ಬಾಸ್ಕೆಟಲ್ಲಿ ಹಾಕಿಟ್ಟಿದ್ದಾರೆ. ಸೊ ಆ ಬಾಸ್ಕೆಟಲ್ಲಿ ಇರುವಂತಹ ಅಭ್ಯರ್ಥಿಗಳ ಅಂದರೆ ಆ ಬಾಸ್ಕೆಟ್ ಮೇಲೆ ಅವರವರ ಫೋಟೋಗಳನ್ನು ಇಟ್ಟಿದ್ದಾರೆ. ಸೊ ಅವರಿಗೆ ಯಾರು ಮನೆಯಲ್ಲಿ ಫೇಕ್ ಅನ್ನಿಸ್ತಾರೋ ಅವರ ಬಟ್ಟೆಗಳನ್ನು ತಕ್ಕೊಂಡು ಸೊ ಅದನ್ನು ತೊಳಿಬೇಕು. ತೊಳೆದು ಹಾಗೆ ಅವ್ರಿಗೆ ಮನ್ಸಿಗೆ ಬಂದಂತೆ ಅದನ್ನು ಎತ್ತಿ ಎತ್ತಿ ಒಗಿಬೇಕು. ಇಲ್ಲಿ ಒಬ್ಬೊಬ್ಬರು ಅವ್ರಿಗೆ ಯಾರ ಮನೆಯಲ್ಲಿ ಫೇಕ್ ಅನ್ನಿಸ್ತಾರೋ ಅವರ ಬಟ್ಟೆಗಳನ್ನು ತಕ್ಕೊಂಡು ಸೊ ತೊಳಿತಾ ಇದ್ದಾರೆ. ಇದರಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದು ಏನು ಅಂದರೆ, ಗಿಲ್ಲಿ ಅವರು ಈ ಮನೆಯ ಫೇಕ್ ಅಂತ ಹೇಳಿ ರಕ್ಷಿತಾ ಅವರು ಅವರ ಬಟ್ಟೆಯನ್ನು ತಗೊಂಡು ತೊಳಿತಾ ಇದ್ದಾರೆ. ಕಾರಣ ಏನು ಕೊಟ್ಟರು ಅಂತ ಗೊತ್ತಿಲ್ಲ. ಆದರೆ ಇವತ್ತಿನವರೆಗೂ ಅವ್ರ ಜೊತೆಯಲ್ಲಿ ಚೆನ್ನಾಗಿದ್ದಂತಹ ರಕ್ಷಿತಾ ಅವರು ಯಾವ ವಿಷಯಕ್ಕೆ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಇದು ನಾಮಿನೇಷನ್ ಪ್ರಕ್ರಿಯೆನೂ ಹೌದು. ಅದಷ್ಟೇ ಅಲ್ಲದೆ ಮನೆಯಲ್ಲಿ ಯಾರು ಫೇಕ್ ಅನ್ನೋದನ್ನು ಕೂಡ ಇಲ್ಲಿ ಹೇಳಬೇಕಾಗತ್ತೆ. ಸೊ ರಕ್ಷಿತಾ ಅವರು ಇಲ್ಲಿ ಗಿಲ್ಲಿ ಅವರನ್ನು ನಾಮಿನೇಟ್ ಹಾಗೆ ಫೇಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದಾದ ಮೇಲೆ ಧ್ರುವಂತ್ ಅವರು ಬರ್ತಾರೆ. ಧ್ರುವಂತ್ ಅವರು ದೊಡ್ಡ ಒಂದು ಆಟೋಮ್ ಬಾಂಬನ್ನೇ ಸಿಡಿಸ್ತಾರೆ. ಅದು ಏನು ಅಂದರೆ, ಸೊ ಅಶ್ವಿನಿ ಅವರು ಈ ಮನೆಯ ಫೇಕ್ ಅಂತ ಹೇಳ್ತಾರೆ. ಸೊ ಅಶ್ವಿನಿ ಅವರು ವಾದ ಮಾಡ್ತಾರೆ, ಸೊ ನೀವು ನನ್ನನ್ನು ಹಾಗೆ ಜಾನ್ವಿ ಅವರನ್ನು ನಿಮ್ಮ ತೆಕ್ಕೆಗೆ ಹಾಕೊಳ್ಳೋದಕ್ಕೆ ನೋಡಿದ್ರಿ, ನಾವು ನಿಮಗೆ ಸರಿ ಹೋಗಲಿಲ್ಲ, ನಿಮಗೆ ಬಗ್ಲಿಲ್ಲ. ಮಲ್ಲಮ್ಮ ಅವರನ್ನು ನಿಮ್ಮ ತೆಕ್ಕೆಗೆ ಹಾಕ್ಕೊಂಡು ಅವರನ್ನು ಮನೆ ಕಳಿಸ್ಬಿಟ್ರಿ. ನಮ್ಮಿಬ್ಬರನ್ನು ಹಾಗೆ ಮಾಡೋದಕ್ಕೆ ನೋಡಿದ್ರಿ, ನಾವು ನಿಮ್ಮ ಒಂದು ತೆಕ್ಕೆಗೆ ಬರಲಿಲ್ಲ ಅಂತ ಹೇಳಿ ನೀವು ನಮ್ಮನ್ನು ಫೇಕ್ ಅಂತ ಹೇಳ್ತಾ ಇದ್ದೀರಾ, ನಾಮಿನೇಷನಲ್ಲಿ ತಗೋತಾ ಇದ್ದೀರಾ ಅಂತ ಹೇಳಿ ಅಶ್ವಿನಿ ಅವರು ವಾದ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಜಾನ್ವಿ ಅವರು ಕೂಡ ಧ್ರುವಂತ್ ಅವರ ಬಟ್ಟೆಯನ್ನೇ ತೊಳೆದು ಅವರು ಫೇಕ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧ್ರುವಂತ್ ಅವ್ರು ಮಾಡಿರೋದು ಸರಿ ಅಂತಲೇ ಅನಿಸುತ್ತೆ. ಯಾಕೆ ಅಂತಂದರೆ, ಅಶ್ವಿನಿ ಅವರು ಒಂದೊಂದು ವಾರ ಒಂದೊಂದು ರೀತಿಯಾಗಿರ್ತಾರೆ. ಅವರು ಯಾವುದು ರಿಯಾಲಿಟಿ ಯಾವುದು ಫೇಕ್ ಅನ್ನೋದೇ ಅರ್ಥ ಆಗೋದಿಲ್ಲ. ಹಾಗಾಗಿ ಧ್ರುವಂತ್ ಅವರು ಅವರ ಹೆಸರನ್ನು ತಗೊಂಡಿರುವಂಥದ್ದು. ಅದಷ್ಟೇ ಅಲ್ಲದೆ ಕೊನೆಯ ವಾರದಲ್ಲಿ ನಡೆದಂತಹ ಗೇಮ್ಗಳಲ್ಲೂ ಅಷ್ಟೇ, ಟಾಸ್ಕ್ಗಳಲ್ಲೂ ಅಷ್ಟೇ ಧ್ರುವಂತ್ ಅವರನ್ನು ದೂರ ಇಡೋದಕ್ಕೋಸ್ಕರ ಅಶ್ವಿನಿ ಅವರು ಟ್ರೈ ಮಾಡಿದ್ರು. ಆದರೆ ಅಶ್ವಿನಿ ಅವರು ಹೇಳಿದಂತಹ ಯಾವುದೇ ಒಂದು ಮಾತನ್ನು ಕೇಳದೆ ಧ್ರುವಂತ್ ತಮ್ಮ ಪರವಾಗಿ ನಿಂತು ಆಟವನ್ನು ಆಡಿ ಗೆದ್ದರು. ಇದೆಲ್ಲ ಒಂದು ಕಡೆ ಅವರಿಗೆ ನೋವಾಗಿದೆ ಅಂತಲೇ ಹೇಳ್ಬೋದು. ಇದರಿಂದಾಗಿ ಧ್ರುವಂತ್ ಅವರು ಜಾನ್ವಿ ಅವರನ್ನು ಹಾಗೆ ಮತ್ತು ಅಶ್ವಿನಿ ಅವರನ್ನು ಫೇಕ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇವರ ವಾದ ವಿವಾದ ಜೋರಾಗಿಯೇ ಇದೆ ಅಂತ ಹೇಳ್ಬೋದು. ನೋಡೋಣ ಇವತ್ತಿನ ಒಂದು ನಾಮಿನೇಷನಲ್ಲಿ ಯಾರೆಲ್ಲ ನಾಮಿನೇಟ್ ಆಗ್ತಾರೆ, ಯಾರೆಲ್ಲ ಮನೆಯ ಫೇಕ್ ಅನ್ಸ್ಕೊತಾರೆ ಅಂತ ಹೇಳಿ. ನಿನ್ನೆಯ ಒಂದು ವೀಕೆಂಡ್ ವಾರದಲ್ಲಿ ರಿಷಾ ಅವರು ಮನೆಯಿಂದ ಹೊರಗೆ ಹೋದರು. ಸೊ ನಿಮ್ಮ ಅಭಿಪ್ರಾಯ ತಿಳಿಸಿ. ಧ್ರುವಂತ್ ಅವರ ಪ್ರಕಾರ ಅಶ್ವಿನಿ ಅವರು ಫೇಕಾ, ನಾಮಿನೇಷನಲ್ಲಿ ಇರಬೇಕಾ ಅನ್ನೋದು. ಅದಷ್ಟೇ ಅಲ್ಲದೆ ರಿಷಾ ಅವರು ಮನೆಯಿಂದ ನಾಮಿನೇಟೆಡ್ ಆದರು. ಸೊ ಅದು ಕೂಡ ಸರಿನಾ ತಪ್ಪಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಒಂದು ಹೊಸ ಅಪ್ಡೇಟಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲಲ್ಲಿ ಬರುವಂತಹ ಎಲ್ಲ ವಿಡಿಯೋಗಳನ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ಒಂದು ಅಪ್ಡೇಟಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.